ಏನಾದರೂ ತುಂಬ ದೊಡ್ಡದಾಗಿ ಏನಾದರೂ ಆಕ್ಸಿಡೆಂಟ್ ಆಗಿ ಏನಾದರೂ ಮರ್ಡರ್ ಗಿಡರ್ ಆಗಿದ್ದಿದ್ರೆ ನಿಮ್ದು ತಮಾಷೆನ ಎಲ್ಲ ನಿಮ್ಮೆಲ್ಲ ಬರೋದು. ಅವನು ಎಲ್ಲಿ ಸಿಕ್ಕಾಕೊಳ್ತಾನೆ ಹೇಳಿ? ಮೇನ್ ಓನರ್ ನೀವೇ ತಾನೇ ಸಿಕ್ಕಾಕೊಳ್ಳೋದು. ನೋಡಿ ಮೇಡಮ್, ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಟೆಸ್ಟ್ ಕಂಪ್ಲೇಂಟ್ ಮಾಡಿ. ಐ ಆಮ್ ಟೆಲ್ಲಿಂಗ್ ಯು ದಟ್ ವಿದಿನ್ ಇಲ್ಲಿ CCTV ಕ್ಯಾಮ್ರಾ ಇದೆ, ರೆಕಾರ್ಡಿಂಗ್ ಇದೆಯಾ ಸರ್? ಅಕ್ಕಪಕ್ಕದ ಮನೆ ಎಲ್ಲರನ್ನು ಸೇರಿಸಿ ಕಂಪ್ಲೇಂಟ್ ಹಾಕ್ತೀನಿ, ಎಲ್ಲರಿಗೂ ಗೊತ್ತು ಅಷ್ಟು ಪ್ರಾಬ್ಲಮ್ ಮಾಡಿದ್ದಾನೆ. CCTV ಕ್ಯಾಮ್ರಾ ಇದೆಯಲ್ಲ, ರೆಕಾರ್ಡ್ ಇದೆಯಾ ಸರ್ ನಿಮ್ಮ ಹತ್ರ? ವರ್ಕ್ ಆಗುತ್ತಾ? ಕ್ಯಾಮ್ರಾದು ರೆಕಾರ್ಡ್ ಇದೆಯಾ ನಿಮ್ಮ ಹತ್ರ? ಇಲ್ಲಿ CCTV ಕ್ಯಾಮ್ರಾ ಇದೆ ನಿಮ್ಮ ಮನೆ ಮುಂದೆ, ಅವನ ಹತ್ರ ಇದೆಯಾ ರೆಕಾರ್ಡ್? ಇದೆಯಾ? ಅವನ್ನ ಕೇಳ್ಬಿಟ್ಟು ನನಗೆ ಕಳಿಸಿ, ನಾನು ಕರೆಸ್ತೀನಿ, ನಾನು ಪೊಲೀಸ್ ಸ್ಟೇಷನ್ ಕರೆಸ್ತೀನಿ. ಇದು ಹಿಂಗೆ ಬಿಡಲ್ಲ ನಾನು. ಇಲ್ಲಿ ಮೀಡಿಯಾದವ್ರು ಇದ್ದಾರೆ. ಐ ಆಮ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ ವಿತ್ ದ ಸ್ಪೀಕರ್ ಐ ಆಮ್ ಸ್ಪೀಕಿಂಗ್ ವಿತ್ ದ ಸ್ಪೀಕರ್ ವಿತ್ ದ ಮೀಡಿಯಾ. ದೊಡ್ಡ ಕೆಲಸ ಮಾಡಬೇಡಿ, ಅಲ್ಲ ನನಗೆ ಚಿಕ್ಕದೇ ಆಗಿರೋದು. ಬೇರೆ ಯಾರಾದರೂ ಬಂದು ದೊಡ್ಡದಾಗಿದ್ದಿದ್ರೆ ನಾನು ಓಪನ್ ಮಾಡಿದ್ರೆ ದೊಡ್ಡದಾಗಿರೋದು, ಆಯ್ತಾ? Does he have any sense when he has banged the door at the midnight? Okay, 3 o'clock 2 o'clock ಇಂದ ಸ್ಟಾರ್ಟ್ ಮಾಡಿ ನಮ್ಮ ಬ್ರದರ್ ಮಾತಾಡಿದ್ದಾರೆ, ನಿಮ್ಗೆ ಏನೇ ಇದ್ರು ರೆಂಟ್ ಅದು ಏನಿದೆ ನಾನು ಕೊಡ್ತೀನಿ, ಇವಾಗ ಹೊರಟ್ಬಿಡು ಅಂತ. ಅದು ಅವರು ವಾನ್ ಮಾಡಾದ್ಮೇಲೆ ಅದಾದ್ಮೇಲೂ ಟೈರ್ ಪಂಚರ್ ಮಾಡಿ ಹೋಗಿದ್ದಾನೆ. ಓಕೆ, ಈ ಲೇಡೀಸ್, ಓಕೆ, ನನ್ನ ಕಾರ್ ಪಂಚರ್ ಮಾಡಿ ಹೋದ್ರೆ ಅದು ಇರೋದು ಇಂಟೀರಿಯರ್, ಎಲ್ಲಿಂದ ರೆಡಿ ಮಾಡಬೇಕು? ಅವನು ಇಷ್ಟು ಮಾಡಿರೋನು ಒಳಗಡೆ ಬಂದಿದ್ದಿದ್ರೆ ಏನು ಮಾಡ್ತಿದ್ದ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಆಯ್ತಾ? ಏನು ಮಾಡ್ತಿದ್ದ? ನಿಮ್ಮ ಮಕ್ಕಳೇ ಆಗ್ರಿ, ನಿಮ್ಮ ಮಗಳು ನಿಮ್ಮ ಹೆಂಡತಿ ಆಗಿದ್ದಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ನೋಡಿ, ನಾನು ಐ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು ದಟ್ ವಿದಿನ್ 24 hours that man will be evacuated and house will be locked. That's really fine regarding you. You come and I'm going to complaint ಮಾಡ್ತೀನಿ ನಾನು. I'll see you in the court and also that person. If you want to drag the matter, but I am requesting you that you are also responsible person because you are the owner of this house. Okay, you cannot skip like that. You are the owner of this house, you cannot skip like that. I am assuring you that within 24 hours that man will be out and the house will be locked. That's not the solution. That's not the solution. Okay, I will close it till I come back. I will not be open. I will not run the homestay. FIR ಆಗಿರೋದ್ರಿಂದ ಅವನ್ನ ಕರೆದ್ವಿ, ಬಟ್ ಬಂದಿಲ್ಲ. ಅವ್ನು ಪೊಲೀಸ್ ಸ್ಟೇಷನ್ಗೆ ಅವನು ಬಂದಿಲ್ಲ, ಓನರು ಬಂದಿಲ್ಲ, ಇಬ್ಬರು ಬಂದಿಲ್ಲ. ಸೊ ಕಂಪ್ಲೇಂಟ್ ಕೊಟ್ಟಿದ್ವಿ, ಏನು ಮಾಡ್ತಾರೆ ನೋಡಿ, ಕೇಸ್ ಆಗ್ತಿ. ಕಾರೆಲ್ಲ ಪಂಚರ್ ಮಾಡಿರೋದ್ರಿಂದ ಕಾರ್ ರೆಡಿ ಮಾಡ್ತಾ ಇದ್ದಾರೆ. ಕಾರ್ ರೆಡಿ ಆಗಿದ ತಕ್ಷಣ ಬಟ್ ಅಲ್ಲಿಂದ ಹೊಡ್ತಾ ಇದ್ದಾರೆ. ಈಶ್ವರ್ ಹೋಮ್ ಸ್ಟೇ ಅಂತ. ಡೋರ್ ಫೈನ್ ಮಾಡಿರೋದು 3 ಗಂಟೆಯಿಂದ 4 ಕಂಪ್ಲೀಟ್ ಕೊಟ್ಟಿದ್ದಾನೆ. ಓಪನ್ ಮಾಡಿದ್ದಾನೆ. ಹಾಂ, ಗೊತ್ತಿತ್ತು ಅವ್ನಿಗೆ. ಕಂಪ್ಲೇಂಟ್ ಮಾಡಿ ಅವನ ಹೆಸರು ಗೊತ್ತಿದ್ದಲ್ಲ, ಡೀಟೇಲ್ ಗೊತ್ತಿದ್ದಲ್ಲ, ಕಂಪ್ಲೇಂಟ್ ಮಾಡಿ ಅದು ಫುಟೇಜ್ ಇದಾಗದಾಗ ಅದು ಅವನ ಹತ್ರ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಒಳಗಡೆ ಯಾವುದು ಕನೆಕ್ಷನ್ ಇಲ್ಲ ಸರ್. ಕಂಪ್ಲೀಟಾಗಿ ಡೋರ್ ಓಪನ್ ಮಾಡಿ ಅಂತ ರೂಮ್ ಕೊಟ್ಟವನೇ ನಿಮಗೆ ಓಪನ್ ಮಾಡಿ ಅಂತ. ನಾನು ಓಪನ್ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಏನಿದೆ ಬೆಳಗ್ಗೆ ಬಂದು ಮಾತಾಡು, ಓಪನ್ ಮಾಡೋಕ್ಕಾಗಲ್ಲ. ಆವಾಗಲೇ ಸಂಜೆನೇ ಸ್ವಲ್ಪ ಕುಡ್ದಿದ್ದೆ, ಸ್ಮೆಲ್ ಬಂತು. ಆಮೇಲೆ 2 o'clock ಇವ್ರು ಹೇಳೋದು ನನಗೆ ಕೇಳ್ತಿದ್ದು, ನನಗೆ ಹೆಚ್ಚಿಗೆ ಆಗಿದ್ದು 3 o'clock. 3 ಗಂಟೆಯಿಂದ 4:15ವರೆಗೂ ಒಂದೇ ಸಮ ಡೋರ್ ಈ ಕಡೆ ಆ ಕಡೆ ಓಪನ್ ಮಾಡಿ ರೂಮ್ ಕೊಟ್ಟವನೇ. ಓನರ್ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಅದು ಅವನ ಮೇಲೆ ಆ್ಯಕ್ಷನ್ ತೊಗೊಂಡು ಅದನ್ನು ಇದನ್ನು ಹೌಸು ಕ್ಲೋನ್ ಮಾಡ್ತೀನಿ, ಅವನ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ. ಏನು ತೊಗೊಳ್ತಾರೆ ಅದಂತ ಕಂಪ್ಲೇಂಟ್ ಕೊಡ್ತೀನಿ. ಓನರ್ ನಂಬರ್ ಕೊಡಿ, ಯಾವ ಥರ ವ್ಯಕ್ತಿ ಅಂತ. ನೋಡ್ತಿದ್ದೆ, ಇದು ಓಪನ್ ಆಗಿರಲಿಲ್ಲ. ಏರ್ ಬಿಟ್ಟಿದೆ ಅಷ್ಟೇ ಅಲ್ಲ, ಏರ್ ಬಿಟ್ಟಿದ ಅಂತ ಅನಿಸುತ್ತೆ.
ನಾನು ಬೆಂಗಳೂರಿನವರು. ಇಲ್ಲಿ ಮಡಿಕೇರಿಗೆ ನಾನು ಬಂದಿದ್ದು 5ನೇ ತಾರೀಕು 8:20 ಬಂದಿದ್ದು. ಹೋಮ್ ಸ್ಟೇನಲ್ಲಿ ಅವನು ಕೇರ್ಟೇಕರ್ ಬಂದು ಕೀ ಕರ್ಕೊಂಡೋಗಿ ಲೊಕೇಶನ್ ತೋರಿಸಿ ಯಾವುದು ಮನೆ ಅಂತ ತೋರಿಸಿ ಹ್ಯಾಂಡ್ ಓವರ್ ಮಾಡಿ ಅವನು ಕೀ ಕೊಟ್ಟು ಹೋದ. ಕೀ ಏನಿರಲಿಲ್ಲ, ಎಲ್ಲ ಕಡೆ ಲಾಕ್ ಹಾಕ್ಕೊಳ್ಳಿ ನಿಮ್ಮದೇ ಅಂತ ಹೇಳಿ ಹೋದ. ಅವನು ಸಂಜೆ ಬಂದಾಗಲೇ ಕುಡ್ದಿದ್ದ. ಅವನು ಮಾತಾಡೋ ರೀತಿ ಮತ್ತು ತುಂಬ ತೂರಾಡ್ತಿದ್ದ. ಅದನ್ನೆಲ್ಲ ನೋಡಿ ನಾನು ಹೇಳಿದೆ, ಇದು ಇಲ್ಲಿ ಇರೋಕ್ಕಾಗಲ್ಲ, ನನಗೆ ಇಷ್ಟನೂ ಆಗಿಲ್ಲ ಪ್ಲೇಸ್ ಇದು, ನಾನು ನಾಳೆ ಚೆಕ್ಔಟ್ ಮಾಡ್ತೀನಿ ಅಂತ. ನೈಟ್ 2:30 ಶುರು ಮಾಡಿದ್ದವನು. 2:30 ನನಗೆ ಹೆಚ್ಚಿಗೆ ಆಗಿದ್ದು 3 ಗಂಟೆಗೆ. 4:15 ಒಂದೇ ಸಮ ಬರೆದಿದ್ದಾನೆ ಡೋರ್ ಓಪನ್ ಮಾಡಿ ಅಂತ. ಇಬ್ಬರೇ ಲೇಡೀಸ್ ಇದ್ದಿದ್ದು. ಸೊ ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಡೋರ್ ಓಪನ್ ಮಾಡಿಸೋದಕ್ಕೆ ಫೋರ್ಸ್ಫುಲ್ಲಿ ನೋಡಿದ್ದಾನೆ. ಓಪನ್ ಮಾಡಿಲ್ಲ ಅಂದರೆ ಡೋರ್ ಹೊಡೆದಾಕ್ತೀನಿ ಅಂತ ಎಲ್ಲ ನೋಡಿದೆ. ಇಬ್ಬರು ಪರ್ಸನ್ಸ್ ಇದ್ದರು ಅಲ್ಲಿ. ಸೊ ಆಮೇಲೆ ಹೇಳಿದೆ, ಏನೇ ಇದ್ದರೂ ಬೆಳಗ್ಗೆ ಬಂದು ಮಾತಾಡು, ಟೆನಿಕಾಸ್ಟ್ ನಾನು ಡೋರ್ ಓಪನ್ ಮಾಡಲ್ಲ ಅಂತ. ಸರಿ ಅವನು ಆಮೇಲೆ ನಾನು ಲೈಟೆಲ್ಲ ಆಫ್ ಮಾಡ್ಕೊಂಡು ಒಳಗಡೆ ಬಂದುಬಿಟ್ಟೆ. ಅವನು ಬೆಳಗ್ಗೆ ಎದ್ದು ಹೋಗಿ ನೋಡಿದಾಗ 4 ಕಾರುಗಳು ಟೈರ್ನ ಪಂಚರ್ ಮಾಡಿ ಹೋಗಿದ್ದಾನೆ ಮತ್ತು ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾನೆ. ಆವಾಗ FIR ಪೊಲೀಸ್ನವ್ರ ಹತ್ರ ಕಂಪ್ಲೇಂಟ್ ಮಾಡಿ ಅವನ ಮೇಲೆ FIR ಮಾಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಇಬ್ಬರು. ಒಂದೊಂದು ಸಲ ನಿಜವಾಗ ಓನರ್ಸ್ಗಳು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕು. ಎಲ್ಲೇ ಹೋದ್ರೂ ಪೊಲೀಸ್ನವ್ರಿಗೆ 112 ಕಾಲ್ ಮಾಡಿದ್ರೆ ದೇ ವಿಲ್ ಆಲ್ಸೋ ಕಮ್ ಟು ಹೆಲ್ಪ್ ಯು. ಓನರ್ ರೆಸ್ಪಾನ್ಸಿಬಿಲಿಟಿ ಅದು. ಇವಾಗ ಯಾರದೋ ಒಬ್ಬರು ನೀವು ಹೋಮ್ ಸ್ಟೇ ಕೊಡ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿನ ಕಂಪ್ಲೀಟ್ ಸೆಕ್ಯೂರಿಟಿ ಮತ್ತು ಕೇರ್ಟೇಕರ್ ಯಾರಿದ್ದಾನೆ ಅವನು ಒಳ್ಳೆಯ ವ್ಯಕ್ತಿನ, ಅವ್ರಿಗೆ ಕರೆಕ್ಟಾಗಿ ಸೆಕ್ಯೂರಿಟಿ ಇದೆಯಾ, ಐ ಮೀನ್ ಅವ್ರು ಸೇಫ್ ಇದ್ದಾರಾ ಅಂತ ನೋಡಿಕೊಂಡು ಹೋಮ್ ಸ್ಟೇನ ನಡೆಸಬೇಕು. ಇದು ಓನರ್ದು ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಯಾರು ಲೈಸೆನ್ಸ್ ಕೊಡ್ತಾ ಇದ್ದಾರೆ ಅವರು ಇವ್ರಿಗೆ ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಈ ಥರ ಯಾವುದೇ ಇನ್ಸಿಡೆಂಟ್ ಆಗದೇ ಇರೋ ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ. ನಿನ್ನೆ ಇನ್ಸಿಡೆಂಟ್ ಆಗಿದ್ದು ಮಾರನೇ ದಿನವೇ ಚೆಕ್ಔಟ್ ಮಾಡಿದೆ. ಇದೆಲ್ಲ ಕಂಪ್ಲೇಂಟ್ ಮಾಡಾದ್ಮೇಲೆ ಚೆಕ್ಔಟ್ ಮಾಡಿದೆ.